ನಮಸ್ಕಾರ. ಆಧುನಿಕ ಮಾನವ ಕಳೆದುಕೊಂಡಿರುವ ಎರಡು ನಿದ್ರೆಗಳ ಇರುಳು. ವಯಸ್ಕ ಮಾನವರಿಗೆ ದಿನಕ್ಕೆ ಅಂದಾಜು 7 ಗಂಟೆಗಳ ಮತ್ತು ಮಕ್ಕಳಿಗೆ 8ರಿಂದ 9 ಗಂಟೆಗಳ ಸುದೀರ್ಘ ನಿದ್ರೆ ಬೇಕು. ರಾತ್ರಿ ಮಲಗಿದ ನಂತರ ಎಚ್ಚರವಾಗೋದು ನಿದ್ರೆಯ ಕೊರತೆಗೆ ಕಾರಣವಾಗಿ ಮರುದಿನದ ಕೆಲಸಗಳನ್ನು ಸಮರ್ಪಕವಾಗಿ ಮಾಡೋದಕ್ಕೆ ಆಗದು. ಎಚ್ಚರವಿಲ್ಲದ ಪರಿಪೂರ್ಣ ಸುದೀರ್ಘ ನಿದ್ರೆ ಮಾನವನಿಗೆ ಅತಿ ಅವಶ್ಯಕ ಅಂತ ನಾವೆಲ್ಲ ನಂಬಿದ್ದೇವೆ. ಇಂದು ರಾತ್ರಿ ದೀಪ ಆರಿಸಿದ ತಕ್ಷಣ ಸತತವಾಗಿ ನಿದ್ರೆ ಮಾಡೋದು ಮತ್ತು ಬೆಳಗ್ಗೆ ಹೇಳೋದು ಅತ್ಯಂತ ಆರೋಗ್ಯಕರವಾದ ನಿದ್ರೆಯ ಲಕ್ಷಣ ಅಂತ ನಾವು ಭಾವಿಸ್ತೀವಿ. ಆದರೆ ಮಾನವ ವಿಕಾಸ ಮತ್ತು ಇತಿಹಾಸದ ಬಹುಪಾಲು ಅವಧಿನಲ್ಲಿ ನಿದ್ರೆಯ ಸ್ವರೂಪ ಹೀಗಿರಲಿಲ್ಲ ಅಂತ ಇತ್ತೀಚಿನ ಸಂಶೋಧನೆಗಳು ತೋರಿಸ್ಕೊಟ್ಟಿದ್ದಾವೆ. ವಿದ್ಯುತ್ ದೀಪಗಳ ಆವಿಷ್ಕಾರ ಮತ್ತು ಆಧುನಿಕ ಜೀವನ ಶೈಲಿ ಬರೋದಕ್ಕೆ ಮುಂಚೆ ರಾತ್ರಿಯ ನಿದ್ದೆ ಮಧ್ಯದಲ್ಲಿ ಒಂದು ಬಿಡುವನ್ನು ಹೊಂದಿದ್ದ ಎರಡು ಹಂತಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಜನ ಒಂದೇ ಸುದೀರ್ಘ ನಿದ್ರೆಯ ಬದಲು 2 ಹಂತಗಳ ರಾತ್ರಿ ನಿದ್ದೆಯನ್ನು ಅಂದರೆ ಬೈಫೇಸಿಕ್ ಸ್ಲೀಪ್ನ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಅನ್ನುವ ಸಾಕ್ಷ್ಯಗಳು ದಕ್ಕಿದ್ದಾವೆ. ಇದಕ್ಕೆ ಇತ್ತೀಚಿನ ನ್ಯೂರೋಸೈನ್ಸ್, ನರವಿಜ್ಞಾನ ಮತ್ತು ಇತಿಹಾಸದ ಜಂಟಿ ಸಂಶೋಧನೆಗಳು ಹೆಚ್ಚಿನ ಹೊಸದಾದಂಥ ಬೆಳಕನ್ನು ಚೆಲ್ಲಿದ್ದಾವೆ. ವರ್ಜೀನಿಯಾ ಟೆಕ್ ವಿಶ್ವವಿದ್ಯಾಲಯದ ಇತಿಹಾಸಕಾರ ಎಂ ರೋಜರ್ ಎಕೆರ್ಟ್ ಅವರು 20 ವರ್ಷಗಳ ಕಾಲ ನಡೆಸಿದಂಥ ಸುದೀರ್ಘ ಸಂಶೋಧನೆ ನಂತರ 2001ರಲ್ಲಿ ಈ ದ್ವಿಮುಖ ನಿದ್ರೆಯ ರಹಸ್ಯವನ್ನು, 2 ಹಂತದ ನಿದ್ರೆಯ ರಹಸ್ಯವನ್ನು ಜಗತ್ತಿನ ಮುಂದೆ ತರ್ತಾರೆ. ಅವರು ಹೋಮರ್ನ ಒಡಿಸಿ ಮಹಾಕಾವ್ಯದಿಂದ ಪ್ರಾರಂಭ ಮಾಡಿ ಹಳೆಯ ಇಂಗ್ಲಿಷ್ ನ್ಯಾಯಾಲಯದ ದಾಖಲೆಗಳು, ವೈದ್ಯಕೀಯ ಪುಸ್ತಕಗಳು ಮತ್ತು ದಿನಚರಿಗಳನ್ನು ಬಳಸಿಕೊಂಡು 5,500ಕ್ಕೂ ಹೆಚ್ಚು ಐತಿಹಾಸಿಕ ದಾಖಲೆಗಳನ್ನ ವಿಶ್ಲೇಷಣೆ ಮಾಡ್ತಾರೆ. ಈ ಎಲ್ಲ ದಾಖಲೆಗಳಲ್ಲಿ ಮೊದಲ ನಿದ್ರೆ ಮತ್ತು ಎರಡನೇ ನಿದ್ರೆ ಎನ್ನುವ ಪದಪ್ರಯೋಗಗಳು ಸಾಮಾನ್ಯವಾಗಿ ಬಳಕೆಯಾಗಿರೋದನ್ನು ಅವರು ಗುರುತಿಸ್ತಾರೆ, ಪತ್ತೆ ಹಚ್ಚುತ್ತಾರೆ. ಕೈಗಾರಿಕಾ ಕ್ರಾಂತಿಗಿಂತ ಹಿಂದಿನ ದಿನಗಳಲ್ಲಿ ಸೂರ್ಯ ಮುಳುಗಿದ ಕೆಲವು ಗಂಟೆಗಳ ನಂತರ ಮಾನವರ ದಿನಚರಿ ಕೊನೆಗೊಳ್ತಾ ಇತ್ತು. ಅವರ ರಾತ್ರಿಯ ನಿದ್ರೆ ಮುಖ್ಯವಾಗಿ 2 ಭಾಗಗಳಲ್ಲಿ ವಿಂಗಡೆ ಆಗ್ತಾ ಇತ್ತು. ಮೊದಲನೇ ನಿದ್ದೆ, ಇದನ್ನು ಫಸ್ಟ್ ಸ್ಲೀಪು, ಡೆಡ್ ಸ್ಲೀಪ್ ಅಂತ ಕರಿಬಹುದು. ಸೂರ್ಯಾಸ್ತ ಅಂದರೆ ಸೂರ್ಯ ಮುಳುಗಿದ ನಂತರ ಅಂದರೆ ರಾತ್ರಿ ಸುಮಾರು 8ರಿಂದ 9 ಗಂಟೆ ಸುಮಾರಿಗೆ ಜನ ಮೊದಲ ಹಂತದ ನಿದ್ರೆಗೆ ಹೋಗ್ತಾ ಇದ್ರು. ಇದು ಸುಮಾರು 3ರಿಂದ 4 ಗಂಟೆಗಳ ಕಾಲ ಇರ್ತಾ ಇತ್ತು. ಎರಡನೇದು ನಡುವಿನ ಎಚ್ಚರದ ಅವಧಿ. ಮಧ್ಯರಾತ್ರಿ ಸುಮಾರು 11ರಿಂದ 1 ಗಂಟೆಯ ನಡುವೆ ಜನ ಸ್ವಾಭಾವಿಕವಾಗಿಯೇ ನಿದ್ರೆಯಿಂದ ಎಚ್ಚರಗೊಳ್ತಾ ಇದ್ರು. ಈ ಎಚ್ಚರದ ಅವಧಿ ಕೇವಲ ಕೆಲವು ನಿಮಿಷಗಳಾಗಿರದೆ ಸುಮಾರು 1ರಿಂದ 3 ಗಂಟೆಗಳ ಕಾಲ ಇರ್ತಾ ಇತ್ತು. ಇದಾದ ನಂತರ ಬರೋದು ಎರಡನೆಯ ನಿದ್ರೆ, ಅಂದರೆ ಎರಡನೇ ನಿದ್ದೆಯ ಹಂತ. ಎಚ್ಚರದ ಅವಧಿಯ ನಂತರ ಜನ ಮತ್ತೆ ಹಾಸಿಗೆಗೆ ಹೋಗಿ ಮುಂಜಾನೆ ತನಕ ಎರಡನೇ ಹಂತದ ನಿದ್ರೆಯನ್ನು ಮಾಡ್ತಾ ಇದ್ರು. ಎಚ್ಚರದ ಮಧ್ಯಂತರದ ಅವಧಿಯಲ್ಲಿ ಜನ ಏನು ಮಾಡ್ತಾ ಇದ್ರು? ಈ ಮಧ್ಯಂತರದ ಅವಧಿಯನ್ನು ಜನ ಅತ್ಯಂತ ಸೃಜನಶೀಲ ಮತ್ತು ಸಾಮಾಜಿಕ ಸಮಯವಾಗಿ ಬಳಸ್ತಾ ಇದ್ರು ಅಂತೇಳಿ ದಾಖಲೆಗಳಿಂದ ಗೊತ್ತಾಗಿದೆ. ಚಿಂತನೆ ಮತ್ತು ಸೃಜನಶೀಲತೆಗೆ ದಾರಿಯಾಗಿದ್ವು. ಅನೇಕ ಬರಹಗಾರರು, ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳು ಈ ಶಾಂತವಾದಂಥ ನಡುರಾತ್ರಿ ಅವಧಿಯಲ್ಲಿ ತಮ್ಮ ಅತ್ಯುತ್ತಮವಾದ ಆಲೋಚನೆಗಳನ್ನ ದಾಖಲೆ ಮಾಡ್ತಿದ್ರು, ಕೃತಿಗಳನ್ನ ರಚಿಸ್ತಾ ಇದ್ರು. ಧಾರ್ಮಿಕ ಗ್ರಂಥಗಳಲ್ಲಿ ಮಧ್ಯರಾತ್ರಿಯ ಪ್ರಾರ್ಥನೆಗೆ ವಿಶೇಷ ಮಹತ್ವ ಬರೋದಕ್ಕೆ ಈ ನಿದ್ರೆಯ ಮಾದರಿನೇ ಕಾರಣ ಆಗಿತ್ತು. ಜನ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಥವಾ ಪೂಜೆ ಅಥವಾ ಧ್ಯಾನಗಳಲ್ಲಿ ತೊಡಕೊಳ್ತಾ ಇದ್ರು. ಮೂರನೆಯದಾಗಿ ಸಾಮಾಜಿಕ ಸಂವಹನದ ಮೇಲೆ ಇದು ಪರಿಣಾಮ ಬೀರ್ತಾ ಇತ್ತು. ಕೆಲವರು ಈ ನಡುರಾತ್ರಿನಲ್ಲಿ ನೆರೆಹೊರೆಯವರನ್ನ ಭೇಟಿಯಾಗ್ತಿದ್ರು, ಚರ್ಚೆ ಮಾಡ್ತಿದ್ರು, ಜೊತೆ ಕುಂತ್ಕೊಂಡು ಎಲೆ ಅಡಿಕೆ ಹಾಕ್ಕೊಳ್ಳೋದು ಅಥವಾ ಧೂಮಪಾನ ಮಾಡೋದು ಮಾಡ್ತಾ ಇದ್ರು. ಕೆಲವು ಸಲ ಹಾಸಿಗೆನಲ್ಲೇ ಮಲಗಿ ತಮ್ಮ ಸಂಗಾತಿ ಜೊತೆಗೆ ಮಲ್ಕೊಂಡವ್ರ ಜೊತೆಗೆ ಆಳವಾದಂಥ ಸಂಭಾಷಣೆಗಳು ಕೂಡ ನಡೆಸ್ತಾ ಇದ್ರು. ಎಚ್ಚರದ ನಡುವಿನ 3ರಿಂದ 4 ಗಂಟೆಗಳ ಅವಧಿಯಲ್ಲಿ ಜನ ತಮ್ಮ ದೈನಂದಿನ ಬದುಕಿಗೆ ಬೇಕಾದಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು. ಉರುವಲ್ ತರೋದು, ತಮ್ಮ ಜಾನುವಾರುಗಳನ್ನ ಪರಿಶೀಲನೆ ಮಾಡೋದು, ಅವುಗಳಿಗೆ ಮೇವು ಹಾಕೋದು, ನೀರು ಕುಡಿಸೋದು ಅಥವಾ ಮರುದಿನ ದಿನಕ್ಕೆ ಸಿದ್ಧ ಮಾಡಿಕೊಳ್ಳೋದನ್ನು ಈ ಅವಧಿಯಲ್ಲಿ ಮಾಡ್ಕೊಳ್ತಾ ಇದ್ರು. 1990ರ ದಶಕದಲ್ಲಿ ಮನೋವೈದ್ಯ ಥಾಮಸ್ ವೇರ್ ನಡೆಸಿದಂಥ ಒಂದು ಪ್ರಸಿದ್ಧ ಪ್ರಯೋಗ ಇದಕ್ಕೆ ವೈಜ್ಞಾನಿಕ ಆಧಾರಗಳನ್ನ ಒದಗಿಸಿತು. ಈ ಮನೋವೈದ್ಯ ಥಾಮಸ್ ವೇರ್ ಅವರು ಕೆಲವು ಜನರನ್ನ 1 ತಿಂಗಳ ಕಾಲ ಪ್ರತಿದಿನ 14 ಗಂಟೆಗಳ ಕಾಲ ಸಂಪೂರ್ಣ ಕತ್ಲಿನಲ್ಲಿ, ಅಂದರೆ ಆಧುನಿಕ ಬೆಳಕಿನ ಸೌಲಭ್ಯ ಇಲ್ಲದೆ ಇರಿಸ್ತಾರೆ. 4ನೇ ವಾರದ ವೇಳೆಗೆ ಆ ವ್ಯಕ್ತಿಗಳ ನಿದ್ರೆ ಮಾದರಿ ಸಂಪೂರ್ಣ ಬದಲಾಗಿರ್ತದೆ. ಅವರು ಸತತವಾಗಿ ಮಲಗುವುದಾಗಿ 2 ನಿದ್ರೆಯ ಮಾದರಿಗೆ ಹೋಗ್ತಾ ಇರ್ತಾರೆ. 4 ಗಂಟೆ ನಿದ್ರೆ, ಮಧ್ಯದಲ್ಲಿ 1ರಿಂದ 3 ಗಂಟೆ ಎಚ್ಚರ, ಮತ್ತೆ 4 ಗಂಟೆ ನಿದ್ರೆಗೆ ಹೋಗ್ತಾ ಇರ್ತಾರೆ. ಈ ಮಜಲಿಗೆ ಈ ರೀತಿಯ ನಿದ್ರೆಯ ಪದ್ಧತಿಗೆ ಅವರು ಸಂಪೂರ್ಣವಾಗಿ ತಾವೇ ಹೊಂದ್ಕೊಂಡಿರ್ತಾರೆ. ಇದು ಮಾನವನ ನೈಸರ್ಗಿಕ ಜೈವಿಕ ಗಡಿಯಾರ ಅಂದರೆ ಸಿರ್ಕ್ಯಾಡಿಯಂ ರಿದಮ್ ಮೂಲತಃ 2 ನಿದ್ರೆಗೆ ವಿನ್ಯಾಸಗೊಂಡಿದೆ ಅನ್ನೋದಕ್ಕೆ ಒಂದು ಸಾಕ್ಷ್ಯಾಧಾರಗಳನ್ನ ಒದಗಿಸ್ತದೆ. ಇತ್ತೀಚಿನ ನರವಿಜ್ಞಾನ ಮತ್ತು ನಿದ್ರೆ ಕುರಿತಾದಂಥ ಸಂಶೋಧನೆಗಳು ಕೂಡ ಹಲವು ವಿಶಿಷ್ಟ ಸಂಗತಿಗಳನ್ನು ತಿಳಿಸಿದ್ದಾವೆ. ನಡುರಾತ್ರಿ ಎಚ್ಚರದ ಅವಧಿಯಲ್ಲಿ ದೇಹದಲ್ಲಿ
ಪ್ರೊಲ್ಯಾಕ್ಟಿನ್ ಎನ್ನುವ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತೈತೆ ಅಂತ ಥಾಮಸ್ ವೆಹ್ರ್ ಅವರ ಸಂಶೋಧನೆ ತೋರಿಸ್ಕೊಟ್ಟೈತೆ. ಈ ಹಾರ್ಮೋನು ಶಾಂತಿ, ಸಂತೃಪ್ತಿ ಮತ್ತು ಮಾನಸಿಕ ವಿಶ್ರಾಂತಿಯ ಭಾವನೆಯನ್ನು ಉಂಟು ಮಾಡ್ತೈತೆ. ಪ್ರಕೃತಿಯ ನಡುವೆ ಬದುಕುವ ಜನರಲ್ಲಿ ಈ ಹಾರ್ಮೋನ್ ಮಟ್ಟ ಸಮತೋಲದಲ್ಲಿ ಇರ್ತೈತೆ. ಇವತ್ತು ಅನೇಕರು ನಡುರಾತ್ರಿಯಲ್ಲಿ ಎಚ್ಚರಾದರೆ ತಮಗೆ ನಿದ್ರಾಹೀನತೆಯ ರೋಗ ಬಂದಿದೆ, ಇನ್ಸೋಮ್ನಿಯಾ ಬಂದಿದೆ ಅಂತ ಆತಂಕಕ್ಕೆ ಒಳಗಾಗ್ತಾರೆ. ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನಡುರಾತ್ರಿಯಲ್ಲಿ ಎಚ್ಚರಾಗೋದು ಯಾವುದೇ ಕಾಯಿಲೆ ಅಲ್ಲ, ಅದು ನಮ್ಮ ಪೂರ್ವಜರಿಂದ ಬಂದ ನೈಸರ್ಗಿಕ ಜೈವಿಕ ಗುಣ ಆಗೈತೆ. ನಾವು ಕೃತಕ ಬೆಳಕಿನ ಜಗತ್ತಿನಲ್ಲಿ ಬದುಕ್ತಾ ಇರೋದ್ರಿಂದ ಈ ಎಚ್ಚರದ ಅವಧಿಯನ್ನು ಕಾಯಿಲೆ ಅಂತ ನಾವು ತಪ್ಪಾಗಿ ಭಾವಿಸ್ತಾ ಇದ್ದೀವಿ ಅಂತ ಹಲವಾರು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಪ್ರಪಂಚದ ಎಲ್ಲ ಸಮಾಜಗಳು ಒಂದೇ ರೀತಿಯ ನಿದ್ರಾ ಮಾದರಿಯನ್ನು ಅನುಸರಿಸ್ತಾ ಇರಲಿಲ್ಲ. ಹವಾಮಾನ, ಋತುಗಳು, ಜೀವನ ಶೈಲಿ ಮತ್ತು ಸಾಂಸ್ಕೃತಿಕ ಪದ್ಧತಿಗಳ ಆಧಾರದ ಮೇಲೆ ವ್ಯತ್ಯಾಸಗಳು ಆಗ್ತಾ ಇದ್ವು. ಕೆಲವು ಸಮಾಜಗಳಲ್ಲಿ ಮಧ್ಯಾಹ್ನದ ಸಣ್ಣ ನಿದ್ರೆ ಕೂಡ ಸಾಮಾನ್ಯವಾಗಿತ್ತು. ಆದರೆ ಕೈಗಾರಿಕಾ ಯುಗಕ್ಕೆ ಮೊದಲು ಅನೇಕ ಪ್ರದೇಶಗಳಲ್ಲಿ ರಾತ್ರಿ 2 ಹಂತಗಳ ನಿದ್ರೆ ವ್ಯಾಪಕವಾಗಿದ್ದಕ್ಕೆ ಬೇಕಾದಷ್ಟು ಐತಿಹಾಸಿಕ ಸಾಕ್ಷಿಗಳು ಸಿಕ್ಕಿದ್ದಾವೆ. 19ನೇ ಶತಮಾನದ ಕೈಗಾರಿಕಾ ಕ್ರಾಂತಿ ಮತ್ತು ವಿದ್ಯುತ್ ದೀಪಗಳ ಆವಿಷ್ಕಾರ ಈ ನೈಸರ್ಗಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಕೃತಕ ಬೆಳಕಿನಿಂದಾಗಿ ರಾತ್ರಿಯ ಅವಧಿ ಹಗಲಿನಂತೆ ಮಾರ್ಪಡಿತು. ಇದರಿಂದ ಜನ ತಡವಾಗಿ ಮಲಗೋದಕ್ಕೆ ಪ್ರಾರಂಭ ಮಾಡಿದರು. ಕಾರ್ಖಾನೆಗಳ ಕೆಲಸದ ಸಮಯ ಮತ್ತು ನಿಗದಿತ ಪಾಳಿಗಳು, ಶಿಫ್ಟ್ಗಳು ಮಾನವನನ್ನು ರಾತ್ರಿ ಸತತವಾಗಿ 7 ರಿಂದ 8 ಗಂಟೆಗಳ ಕಾಲ ಒಂದೇ ಹಂತದಲ್ಲಿ ನಿದ್ರಿಸುವಂತೆ, ಅಂದರೆ ಮೊನೋಫೇಸಿಕ್ ಸ್ಲೀಪಿಗೆ ಹೋಗುವಂತೆ ಒತ್ತಾಯ ಮಾಡಿದರು. ಇದರ ಪರಿಣಾಮವಾಗಿ ನಡುರಾತ್ರಿಯ ಎಚ್ಚರದ ಅವಧಿ ಇಲ್ಲದಂತಾಯಿತು. ಹೀಗಾಗಿ ನಡುರಾತ್ರಿ ಕೆಲವೊಮ್ಮೆ ಎಚ್ಚರಗೊಳ್ಳೋದು ಮಾನವ ದೇಹದ ಯಾವುದೋ ದೋಷ ಆಗಬೇಕಂತೇನಿಲ್ಲ. ಅದು ನಮ್ಮ ವಿಕಾಸದ ಮತ್ತು ಐತಿಹಾಸಿಕ ಭೂತಕಾಲದ ಒಂದು ಸಣ್ಣ ಪ್ರತಿಧ್ವನಿಯಾಗಿರುವ ಎಲ್ಲ ಸಾಧ್ಯತೆ ಕೂಡ ಇದೆ. ವಿಕಸನದ ಹಾದಿನಲ್ಲಿ ಮನುಷ್ಯ ಅದೆಷ್ಟೋ ಬದಲಾಗಿದ್ದಾನೆ. ವಿಜ್ಞಾನ ತಂತ್ರಜ್ಞಾನಗಳು ಈ ಬದಲಾವಣೆಯನ್ನು ತೀವ್ರಗೊಳಿಸಿದ್ದಾವೆ, ಚುರುಕುಗೊಳಿಸಿದ್ದಾವೆ. ನಮಗೆ ಇಂದಿಗೆ ಸೋಜಿಗನಿಸುವಂತಹ ಮಾನವನ ಹಲವಾರು ನೈಸರ್ಗಿಕ ನೈಜ ನಡವಳಿಕೆಗಳನ್ನು ಕುರಿತಾದಂಥ ಇತರ ವಿಷಯಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವಂದನೆಗಳೊಂದಿಗೆ.